Okay. Hello students, how are you all? I think all are doing good. Okay. Now we will move the first unit of your fifth standard, that is an oily mess. Okay. An oily mess. It is a very interesting story. Okay. So I think everyone is very eagerly or very curiously you are sitting or attending the class. Okay, so let's move for the first unit of your 5th standard English, that is an oily mess. Okay, when Vishrut woke up that morning, the smell of burnt toast from the kitchen reminded him that his sister Suma was cooking the Sunday breakfast. Mother was away visiting a friend and would be back only in the evening. Okay, so ಏನು ಹೇಳ್ತಾರೆ ನೋಡ್ರಿ, ಏನು ಆಯಿಲಿ ಮೆಸ್ ಅಂತ ಹೇಳಿದ್ರೆ ದಿಸ್ ಈಸ್ ರೆಲಿವೆಂಟ್ ಟು ಆಯಿಲ್. ಇಲ್ಲಿ ಒಂದು 2-3 ಆಯಿಲ್ಗಳು ಕೂಡಿ ಮೆಸ್ ಆದಂಗೆ ಆಗ್ಬಿಟ್ಟದಲ್ಲಿ, ಹೌದಾ? ಅದು ಏನು ಸ್ಟೋರಿ ಅಂತ ಜಸ್ಟ್ ಈಗ ನೋಡೋಣ ಅಂತ. ವೆನ್ ವಿಶ್ರುತ್ ಮೀನ್ಸ್ ದ ನೇಮ್ ಆಫ್ ದ ಬಾಯ್ ಇನ್ ದಿಸ್ ಲೆಸನ್ ಈಸ್ ವಿಶ್ರುತ್. ಇಲ್ಲೇ ಅವನ ಹೆಸರು ಏನಂತ ಹೇಳಿದ್ರೆ ವಿಶ್ರುತ್ ಅಂತ ಹೇಳ್ತಾ ಇದ್ದೇವೆ. ಸೊ ವೆನ್ ವಿಶ್ರುತ್ woke up that morning, ಅವತ್ತು ಮುಂಜಾನೆ ವಿಶ್ರುತ್ ಎದ್ದೇಳ್ತಾನ. ಎದ್ದ ತಕ್ಷಣ ದ ಸ್ಮೆಲ್ ಆಫ್ ಬರ್ನ್ಟ್ ಟೋಸ್ಟ್, ಅಲ್ಲಿ ಏನಾಗ್ಬಿಟ್ಟದಂತ ಹೇಳಿದ್ರೆ ಏನೋ ಹೊತ್ತಿದಂಥ ವಾಸನೆ, ಅಂದ್ರೆ ಟೋಸ್ಟ್ ಮಾಡ್ತಾ ಇದ್ದಾರೆ ಕಿಚನ್ನಿಂದ. ಆ್ಯಸ್ ಇಟ್ ವಾಸ್ ಅ ಸಂಡೇ, ಸೊ ಐ ಥಿಂಕ್ ವಿಶ್ರುತ್ ವಾಸ್ ಗೆಟಿಂಗ್ ಲೇಟ್, ಅವತ್ತು ಲೇಟಾಗಿ ಹೇಳ್ತಾ ಇದ್ದಾನೆ ಅವನು. ಸೊ ಕಿಚನ್ನಿಂದ ಅವನಿಗೇನು ಸ್ಮೆಲ್ ಬರ್ತಾ ಇದೆ, ಟೋಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ರಿಮೈಂಡೆಡ್ ಹಿಮ್ ದಟ್ ಈಸ್ ಸಿಸ್ಟರ್, ಅಂದ್ರೆ ಅಮ್ಮ ಎಲ್ಲ ಮಾಡಿದ್ರೆ ಟೋಸ್ಟ್ ಎಲ್ಲ ಹೊತ್ತು ಹೋಗೋದಿಲ್ಲ, ಬ್ರೆಡ್ ಎಲ್ಲ ಸರಿ ಟೋಸ್ಟ್ ಮಾಡ್ತಾರೆ. ಆ್ಯಸ್ ಸುಮಾ ಈಸ್ ಮೀನ್ಸ್ ಅಮ್ಮನಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಕಿಚನ್ ಒಳಗೆ, ಬಟ್ ದೆನ್ ಆಲ್ಸೋ ಶಿ ಈಸ್ ಟ್ರೈಯಿಂಗ್ ವೆರಿ ವೆಲ್. ಸೊ ಶಿ ಈಸ್ ಕುಕಿಂಗ್ ಸಂಡೇ ಬ್ರೇಕ್ಫಾಸ್ಟ್. ಸಂಡೇ ಆಗಿರೋದ್ರಿಂದ ಅವಳು ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾ ಇದ್ದಾಳೆ. ಮದರ್ ವಾಸ್ ಅವೇ ವಿಸಿಟಿಂಗ್ ಅ ಫ್ರೆಂಡ್ ಆ್ಯಂಡ್ ವುಡ್ ಬಿ ಬ್ಯಾಕ್ ಓನ್ಲಿ ಇನ್ ದ ಈವ್ನಿಂಗ್. ಅವ್ರ ಅಮ್ಮ ಏನು ಮಾಡ್ಯಾರಂತ, ಬಿಕಾಸ್ ಐ ಥಿಂಕ್ ಆಲ್ ದ ಮದರ್ಸ್ ವಿಲ್ ಗೆಟ್ ಟೈಮ್ ಆನ್ ಸಂಡೇ ಓನ್ಲಿ. ಸಂಡೇನ ಎಲ್ಲರಿಗೂ ಸ್ವಲ್ಪ ಟೈಮ್ ಸಿಗೋದ್ರಿಂದ ಅವರಮ್ಮ ಮತ್ತೆ ಎಲ್ಲಿ ಹೋಗ್ಯಾರಂತ ಅವ್ರ ಫ್ರೆಂಡ್ ಭೇಟಿಯಾಗೋದಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ. ಓಕೆ, ಸೊ ವಿಸಿಟಿಂಗ್ ಅ ಫ್ರೆಂಡ್ ಆ್ಯಂಡ್ ವುಡ್ ಬಿ ಬ್ಯಾಕ್ ಓನ್ಲಿ ಇನ್ ದ ಈವ್ನಿಂಗ್. ಸಂಜೆಗೆ ಮನೆಗೆ ಬರೋರಿದ್ದಾರೆ ಅವರು. ಸೊ ಹ್ಯಾವ್ ಅ ಗುಡ್ ಟೈಮ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅಸ್, ದೇ ಹ್ಯಾಡ್ ಆಲ್ ರಿಯಶ್ಯೂರ್ಡ್ ಮದರ್ the night before. So as the next day was Sunday, so family members ಎಲ್ಲರೂ ಏನು ಹೇಳ್ಯಾರಂತಂದ್ರೆ ಅವ್ರ ಅಮ್ಮಗೆ ಹ್ಯಾವ್ ಅ ಗುಡ್ ಟೈಮ್. ನೀವು ಕೂಡ ನಿಮ್ಮ ಅಮ್ಮಂದ್ರಿಗೆ ಏನು ಮಾಡಬೇಕು, ಯಾವಾಗಲಾದರೂ ಸ್ವಲ್ಪ ಅವರಿಗೆ ಜಸ್ಟ್ ಗಿವ್ ದೆಮ್ ಅ ಬಿಟ್ ಟೈಮ್, ಅವ್ರಿಗೊಂಚೂರು ನೀವೇನು ಮಾಡಿರಿ, ಟೈಮನ್ನು ಕೊಡ್ರಿ. ಹ್ಯಾವ್ ಅ ಗುಡ್ ಟೈಮ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅಸ್, ನಮ್ಮ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ, ಇವತ್ತು ನಾವು ಮ್ಯಾನೇಜ್ ಮಾಡ್ಕೋತೀವಿ. ಸೊ ಮದರ್ ದ ನೈಟ್ ಬಿಫೋರ್. ಓಕೆ, ನಾವು ಅವ್ರು ಏನು ಹೇಳ್ತಾ ಇದ್ದಾರೆ, ದೇ ಹ್ಯಾಡ್ ಆಲ್ ರಿಯಶ್ಯೂರ್ಡ್, ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ರಿಯಶ್ಯೂರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಯಾವಾಗಲಾದರೂ ಒಂದಿನ ಅಮ್ಮ ಮನೆಯಿಂದ ಹೋದ್ರೆ ಮನೆ ಕೆಲಸ ಹೆಂಗೆ ಮಾಡ್ಕೋತಾರೋ ಏನು, ಊಟ ಮಾಡ್ತಾರೋ ಇಲ್ಲೋ, ಎಲ್ಲನೂ ಚಿಂತೆ ಇರ್ತದೆ ಅಮ್ಮಗೆ. ಬಟ್ ಸುಮಾ ಏನು ಹೇಳ್ತಾ ಇದ್ದಾಳೆ, ಸುಮಾ ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ವಿಶ್ರುತ್ಸ್ ಫಾದರ್ ಆ್ಯಂಡ್ ಸುಮಾ ಆಲ್ ಆರ್ ಟೆಲ್ಲಿಂಗ್, ಡೋಂಟ್ ವರಿ ಮಾ, ವಿ ವಿಲ್ ಟೇಕ್ ಕೇರ್, ನಾವೆಲ್ಲ ನಮ್ಮ ಕೇರ್ ನಾವು ತಗೋತೀವಿ, ಯು ಗೋ ಆ್ಯಂಡ್ ಎಂಜಾಯ್ ಯುವರ್ ಡೇ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಮ್ಮ ಏನು ಹೇಳ್ತಾರೆ ನೋಡ್ರಿ, ಐ ಆಮ್ ವರಿಡ್ ಸೇಡ್ ಮದರ್ ಟ್ರೈಯಿಂಗ್ ನಾಟ್ ಟು ಶೋ ಅವರ್ ಎಂಗ್ಸೈಟಿ. ಸೊ ಏನಿದೆ, ಐ ಆಮ್ ನಾಟ್ ವರಿಡ್, ನಾನು ಚಿಂತೆ ಮಾಡ್ತಾ ಇಲ್ಲ. ಸೊ ಬಿಕಾಸ್ ಅವರು ಐ ಆಮ್ ವರಿಡ್ ಅಂದರೆ ಒಳಗಿಂದ ಅವ್ರಿಗೆ ಚಿಂತೆ ಅದ, ನಾನು ಹೋಗಿ ಬರೋ ತನಕ ಇವ್ರು ಹೆಂಗೆ ಮಾಡ್ತಾರೋ ಏನೋ ಅಂತೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ ಅವರು. ಬಟ್ ಐ ಆಮ್ ನಾಟ್ ವರಿಡ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ವರಿಡ್ ಸೇಡ್ ದ ಮದರ್ ಟ್ರೈಯಿಂಗ್ ನಾಟ್ ಟು ಶೋ ಹರ್ ಎಂಗ್ಸೈಟಿ, ಉದ್ವೇಗ. ಹೌದಾ, ಹೆಂಗೆ ಹೋಗೋದಪ್ಪ, ಇವತ್ತು ಒಂದಿನ ಇಡೀ ದಿನ ನಾನು ಹೋಗ್ಬೇಕಲ್ಲ, ಮನೆಯೊಳಗೆ ಇವರೆಲ್ಲ ಏನು ಮಾಡ್ಕೋತಾರ, ಆ ಚಿಂತೆಯಿಂದ ಅಮ್ಮ ಏನು ಹೇಳ್ತಾ ಇದ್ದಾರೆ, ಈವನ್ ದೋ ಶಿ ಹ್ಯಾಡ್ ವರಿಡ್, ಅವ್ರು ಚಿಂತೆ ಮಾಡಿದರೂ ಕೂಡ ಅದನ್ನು ತೋರಿಸ್ತಾ ಇಲ್ಲ. ರವಿ ಶಿ ಸೇಡ್ ಟು ಅವರ್ ಹಸ್ಬೆಂಡ್, ಅವ್ರು ತಮ್ಮ ಏನು ಮಾಡ್ತಾ ಇದ್ದಾರೆ, ತಮ್ಮ ಗಂಡನಿಗೆ ಹೇಳ್ತಾ ಇದ್ದಾರೆ, ಐ ವಿಶ್ ಯು ವುಡ್ ಗೆಟ್ ದ ಹಿಂಜಸ್ ಫಾರ್ ದ ಫ್ರಂಟ್ ಡೋರ್ ಆಯಿಲ್ ಟುಡೇ ಯು ಪ್ರಾಮಿಸ್ಡ್ ಏಜಸ್ ಆಗೋ. ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ, ನನಗೆ ಎಷ್ಟೋ ದಿನಗಳ ಹಿಂದೆ ನನಗೆ ನೀವು ಪ್ರಾಮಿಸ್ ಮಾಡಿರಿ. ಭಾಳ ಸಂಡೇಗಳೆಲ್ಲ ಏನಾಗ್ಲಿಕ್ಕತ್ತದಂದ್ರೆ ಬರೀ ಅಂದ್ರೆ ಬಾಗಿಲ, ಫ್ರಂಟ್ ಡೋರ್ ಅಂದರೆ ಮುಂಚಿ ಬಾಗಿಲು ಅಂತ ಏನಂತೀವಲ್ಲ, ಆ ಫ್ರಂಟ್ ಡೋರು ಈಗ ನಮ್ಮಲ್ಲೂ ಭಾಳ ಚಳಿ ಬಿಟ್ಟರೆ ಎಲ್ಲ ಭಾಳ ಟೈಟ್ ಆಗಿರ್ತದೆ ನೋಡ್ರಿ,
ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿದ ಕೂಡಲೇ ಅದು ಸರಿ ಹೋಗ್ಬಿಡ್ತದೆ. ಸೊ ಅಮ್ಮ ಏನು ಹೇಳ್ತಿದ್ದಾರೆ ಅಂದ್ರೆ, ಸೊ ಎಷ್ಟು ದಿನದಿಂದ ಆತ ಡೋರೆಲ್ಲ ಭಾಳ ಶಬ್ದ ಮಾಡ್ಲಿಕ್ಕತ್ತದ. ಸೊ ನೀವೇನು ಮಾಡಿರಿ ಅಂತಂದ್ರೆ ಬೆಟರ್ ನೀವು ಇವತ್ತೇನು ಮಾಡಿರಿ, ಆ ಡೋರನ್ನು ಆಯಿಲ್ ಮಾಡ್ಕೊಂಬಿಡಿ, ಆ ಡೋರಿಗೆಲ್ಲ ಆಯಿಲ್ ಹಾಕೊಂಡ್ಬಿಟ್ರಿ. ಯು ಪ್ರಾಮಿಸ್ಡ್ ಏಜಸ್ ಅಗೋ ಸಂಡೇಸ್ ವರ್ಕ್ ಶಿ ಈಸ್ ಅಲಾಟಿಂಗ್ ಟು ಹರ್ ಹಸ್ಬೆಂಡ್. ಅವ್ರ ಮಗನಿಗೆ ವಿಶ್ರುತಿಗೆ ಏನು ಹೇಳಿದರು, ವಿಶ್ರುತಿಗೆ ಹಿಂದಿನ ದಿನನೇ ಹೇಳಿದರು ನಾನು ಹೋಗ್ತೇನೆ ಅಂತ. ಮಗಳಿಗೆ ಏನು ಹೇಳಿದರು, ಸುಮಾ ಏನು ಹೇಳಿದ್ಲು, ನೀನು ಹೋಗ್ಬಾ ಅಮ್ಮ, ಏನು ಚಿಂತೆ ಮಾಡಬೇಡ ಹೋಗ್ಬಾ ಅಂತ ಸುಮ್ಮ ಹೇಳಿದ್ಲು. ಈ ಗಂಡನಿಗೆ ಏನು ಹೇಳ್ತಾ ಇದ್ದಾರೆ, ನೀವೇನು ಮಾಡಿರಿ, ಡೋರ್ ಅದೆಲ್ಲ ಬಹಳ ಸಪ್ಪಳಾಗ್ಲಿಕ್ಕತ್ತದ, ಅದನ್ನು ನೀವು ಸಮ ಮಾಡ್ಕೊರಿ, ಅದಕ್ಕೆ ಆಯಿಲನ್ನು ಹಾಕಿ ಸಮ ಮಾಡಿರಿ ಅಂತ ಹೇಳಿದ್ರು. ಓಕೆ, ಎಸ್ ಐ ವಿಲ್, Ravi had said readily. It was one of those jobs that kept spilling over the next Sunday. Now the creaking was getting louder and Grandma grumbled that she could not sleep. Okay, so as ಹೇಳಿದ್ಮೇಲೆ ಅವ್ರು ಏನು ಮಾಡಿದ್ರು, ರವಿ ಏನಂತ ಹೇಳಿದರು ಅಂದರೆ ವಿಶ್ರುತನ ತಂದೆ ಏನು ಹೇಳಿದರು ನೋಡ್ರಿ, ಎಸ್ ಐ ವಿಲ್, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ರವಿ ಹ್ಯಾಡ್ ಸೇಡ್ ರೆಡಿ ಹೇಳಿದ್ರು ಅವರು. ಇಟ್ ವಾಸ್ ಒನ್ ಆಫ್ ದೋಸ್ ಜಾಬ್ಸ್ ದಟ್ ಕೆಪ್ಟ್ ಸ್ಪಿಲ್ಲಿಂಗ್, ಅಂದರೆ ಬರೀ ಮುಂದಿನ ವಾರ ಮಾಡ್ತೀನಿ ಅಂತ ಎವ್ರಿ ಸಂಡೇನು ಮುಂದೆನೇ ಹೋಗ್ಲಿಕ್ಕತ್ತದದು. ಸೊ ದಿಸ್ ಸಂಡೇ ಡೆಫಿನೆಟ್ಲಿ ಐ ವಿಲ್ ಡೂ. ನೌ ದ ಕ್ರೀಕಿಂಗ್ ವಾಸ್ ಗೆಟಿಂಗ್ ಲೌಡರ್. ಈಗಂತೂ ಅದೇನಾಗ್ಬಿಟ್ಟದಂದ್ರೆ ತುಂಬ ಹೆಚ್ಚು ಶಬ್ದ ಆಗ್ಲಿಕ್ಕತ್ತದ. ಆ್ಯಂಡ್ ಗ್ರ್ಯಾಂಡ್ ಮಾ ಗ್ರಂಬಲ್ಡ್ ದ್ಯಾಟ್ ಶಿ ಕುಡ್ ನಾಟ್ ಸ್ಲೀಪ್. ಗ್ರ್ಯಾಂಡ್ ಮಾ ಏನು ಹೇಳ್ತಾರಂದ್ರೆ, ನನಗಂತೂ ಮಲಗಲಿಕ್ಕೆ ಆಗವಲ್ತು, ಮೀನ್ಸ್ ದ ಗ್ರ್ಯಾನಿ, ಅವ್ರ ಅಜ್ಜಿ ವಿಶ್ರುತ್ ಮತ್ತು ಸುಮಾನ್ ಅಜ್ಜಿ ಏನು ಹೇಳ್ತಾ ಇದ್ದಾರೆ, ಇಟ್ ವಾಸ್ ಸೌಂಡಿಂಗ್ ಸೋ ಮಚ್, ಇಷ್ಟೊಂದು ಇರಿಟೇಟ್ ಆಗ್ಲಿಕ್ಕತ್ತದ, ನನಗೆ ಮಲಗಲಿಕ್ಕೆ ಆಗ್ವಲ್ತಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಸಂಡೇ ಡೆಫಿನೆಟ್ಲಿ ಐ ವಿಲ್ ಡೂ ದಿಸ್ ವರ್ಕ್ ಅಂತ ವಿಶ್ರುತ್ಸ್ ಫಾದರ್ ದಟ್ ರವಿ is telling. Okay, breakfast is ready, called Suma from the kitchen. Whistling happily, Vishrut swung himself out of bed. With mother away, he had stayed in bed longer than usual. A few minutes later, he joined the family at breakfast, confident that neither Suma nor father and grandma would object to his coming barefoot and in his pyjamas. Okay, ಸೊ ಇದಾದಮೇಲೆ ಆ್ಯಸ್ ಸುಮಾ ಏನು ಹೇಳಿದ್ಲು ಅಂತ ಹೇಳಿದ್ರೆ ಅವ್ರ ಅಮ್ಮನಿಗೆ, ಯು ಕ್ಯಾನ್ ಗೋ ಆ್ಯಂಡ್ ಕಮ್, ಡೋಂಟ್ ವರಿ ಅಬೌಟ್ ಅಸ್ ಅಂತ ಹೇಳಿದ್ರಲ್ಲ. ಸೊ ಸುಮಾ ಏನು ಹೇಳ್ತಾಳೆ ಕಿಚನಿಂದ, ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ರೆಡಿ ಆಗ್ಯದ. ಕಾಲ್ಡ್ ಸುಮಾ, ಕಿಚನ್ನಿಂದ ಜೋರಾಗಿ ಕೂಗಿದ್ಲು ಎಲ್ಲರಿಗೂ, ಉಪಹಾರ ರೆಡಿ ಅದ, ಎಲ್ಲರೂ ಬರ್ರಿ ಅಡುಗೆ ಮನೆಗೆ ತಿಂಡಿ ಮಾಡೋದಕ್ಕೆ ಅಂತ. ಸೊ ವಿಸ್ಲಿಂಗ್ ಹ್ಯಾಪಿಲಿ, ತುಂಬಾ ಖುಷಿಯಾಗಿದ್ದ. ಸಂಡೇ ಇತ್ತು, ಬೇಗನೆ ಹೇಳ್ಬೇಕನ್ನೋ ಅವಸರನೂ ಇದ್ದಿದ್ದಿಲ್ಲ ವಿಶ್ರುತನಿಗೆ. ಮೋರ್ ಓವರ್ ಅಮ್ಮ ಮನೆಯೊಳಗೆ ಇದ್ದಿದ್ದಿಲ್ಲ. ಅಮ್ಮ ಮನೆಯೊಳಗಿದ್ರೆ ನೀನು ಸ್ಲೀಪರ್ಸ್ ಹಾಕೊಂಡು ಅಡ್ಡಾಡಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು. ಸೊ ನೀ ಬ್ರಷ್ ಅಂದರೆ ಆಫ್ಟರ್ ಟೇಕಿಂಗ್ ಬಾತ್ ಓನ್ಲಿ ಯು ಹ್ಯಾವ್ ಟು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್, ಇಂಥದ್ದೆಲ್ಲ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ರಲ್ಲ. ಸೊ ಅಮ್ಮ ಇವತ್ತು ಹೊರಗಡೆ ಹೋಗಿದ್ದ, ಅವ್ರ ಮಮ್ಮಿ ಅವತ್ತು ಹೊರಗಡೆ ಹೋದದ್ದು ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನೇನು ಹೇಳ್ತಾ ಇದ್ದಾನೆ, ವಿಸ್ಲಿಂಗ್ ಹ್ಯಾಪಿಲಿ ಅಂದರೆ ಸಿಳ್ಳೆ ಹಾಕ್ತಾ ಇದ್ದಾನೆ, ವಿಸಲ್ ಹಾಕೋತಾ ಅಡುಗೆ ಮನೆ ಕಡೆಗೆ ಬಂದ. ಓಕೆ, ಬೆಡ್ರೂಮ್ ಬಿಟ್ಟು ಬಂದ. ವಿತ್ ಮದರ್ ಅವೇ, ಹಿ ಹ್ಯಾಡ್ ಸ್ಟೇಡ್ ಇನ್ ಬೆಡ್ ಲಾಂಗರ್ ದ್ಯಾನ್ ಯೂಸ್ವಲ್, ದಿನಕ್ಕಿಂತ ಅವತ್ತು ಹೆಚ್ಚಿನ ಮಲ್ಕೊಂಡಿದ್ದ ಅವ. ಅ ಫ್ಯೂ ಮಿನಿಟ್ಸ್ ಲೇಟರ್, ಸ್ವಲ್ಪ ಒಂದಿಷ್ಟು ನಿಮಿಷ ಆದ ನಂತರ, ಹಿ ಜಾಯ್ನ್ಡ್ ದ ಫ್ಯಾಮಿಲಿ ಅಟ್ ಬ್ರೇಕ್ಫಾಸ್ಟ್, ಕಾನ್ಫಿಡೆಂಟ್ ದ್ಯಾಟ್ ನೈದರ್ ಸುಮಾ ನಾರ್ ಫಾದರ್. ಒಂದು ಸ್ವಲ್ಪ ವೇಳೆ ಆದ ಕೂಡಲೇ ಅವ್ನು ಬಂದ. ಸುಮಾ ಆಗಲಿ, ಅಜ್ಜಿ ಆಗಲಿ, ಅಪ್ಪ ಆಗಲಿ, ಅವ್ನಿಗೆ ಯಾರು ಏನೂ ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಿದ್ದಿಲ್ಲ. ಓಕೆ, ಅದಕ್ಕೆ ಅವನೇನು ಮಾಡಿದ, ಸ್ಲೀಪರ್ಸು ಹಾಕೊಳ್ಳಿಲ್ಲ, ಏನಿಲ್ಲ, ಹೆಂಗೆ ಮಲ್ಕೊಂಡಿದ್ನೋ ಹಾಗೆ ಅವನೇನು ಮಾಡಿಬಿಟ್ಟ, ಡೈರೆಕ್ಟ್ಲಿ ಹಿ ಕೇಮ್ ಇನ್ ಟು ದ ಕಿಚನ್. ಓಕೆ, ಸೊ ದ ದಾಲಿಯಾ ಲುಕ್ಡ್ ರಾದರ್ ಗ್ಲೂಯಿ. Vishrut took a slice of toast, scraped off the charcoal and began to eat. Grandma grimaced as she tried to eat the dalia which stuck steadfastly to her spoon. ಸೊ ದಾಲಿಯಾ ಅಂತ ಹೇಳಿದರೆ ಇಟ್ ಈಸ್ ಒನ್ ಕೈಂಡ್ ಆಫ್, ನಾವು ಹೆಂಗೀಗ ಉಪ್ಪಿಟ್ಟು ಈ ರೀತಿ ಮಾಡ್ತೇವಲ್ಲ ಹಂಗಲ್ಲಿ ನಾರ್ತ್ ಇದ್ರೊಳಗೆ, ಅದು ಇಟ್ ಈಸ್ ಒನ್ ಕೈಂಡ್ ಆಫ್ ಡಿಶ್. ಓಕೆ, ಅಂಥ ಡಿಶನ್ನು ಏನು ಮಾಡಿದ್ಲು ಅಂತ ಹೇಳಿದರೆ ಸುಮಾ ಮಾಡಿದ್ಲು. ಓಕೆ, ಸೊ ಆ್ಯಸ್ ಎ ಸುಮಾ ವಾಸ್ ಅ ಯಂಗ್ ಗರ್ಲ್, ಅವಳು ಸಣ್ಣವಳಾಗಿದ್ಲು. ಅಮ್ಮ ಮಾಡೋದಕ್ಕೂ ಇವಳಿಗೂ ತುಂಬಾ ಡಿಫ್ರೆನ್ಸ್ ಇತ್ತು, ಟೇಸ್ಟ್ ಚೇಂಜ್ ಆಗಿತ್ತು. ಸೊ ದಾಲಿಯಾ ಲುಕ್ಡ್ ರಾದರ್ ಗ್ಲೂಯಿ ಅಂದರೆ ಅಂಟಾಗೋದು, ಅದು ಹಲ್ಲಿಗೆ ಅಂಟ್ತಾ ಇದೆ. ಸೊ ವಿಶ್ರುತ್ ಟುಕ್ ಅ ಸ್ಲೈಸ್, ಅದಕ್ಕೆ ಅವನು ಏನು ಮಾಡಿದ, ಸ್ಲೈಸ್ ಅಂದರೆ ಟೋಸ್ಟ್, ಒಂದು ಬ್ರೆಡ್ ಟೋಸ್ಟನ್ನು ತೊಗೊಂಡ, ಅದು ಸ್ಕ್ರಾಪ್ಡ್ ಆಫ್ ದ ಚಾರ್ಕೋಲ್ ಆ್ಯಂಡ್ ಬಿಗ್ಯಾನ್, ಅದಕ್ಕೆ ಏನಂದ್ರೆ ಅದನ್ನ ಹಚ್ಕೊಂಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಗ್ರ್ಯಾಂಡ್ ಮಾ ಗ್ರಿಮೇಸ್ಡ್, ಶಿ ಟ್ರೈ ಟು ಈಟ್ ದ ಡಾಲಿಯಾ
ವಿಚ್ ಸ್ಟಕ್ ಸ್ಟೆಡ್ಫಾಸ್ಟ್ಲಿ ಟು ಹರ್ ಸ್ಪೂನ್. ಅಂದರೆ ಅವ ಅದು ಚಲೋ ಆಗಿಲ್ಲ, ಅಂಟಂಟ್ ಆಗ್ಯದ ಅಂದ್ಕೊಳ್ಳಿ ಅವ್ನು ಟೋಸ್ಟ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಟ್ ಅಜ್ಜಿಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಶಿ ಕಾಂಟ್ ಈಟ್, ಅವಳಿಗೆ ಅದನ್ನು ತಿನ್ನೋಕ್ಕೂ ಆಗ್ತಾ ಇಲ್ಲ. ಅವಳೇನಂತ ಹೇಳಿದ್ರೆ ಅಜ್ಜಿ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಗ್ರ್ಯಾಂಡ್ ಮಾ ಗ್ರಿಮೇಸ್ಡ್ ಆ್ಯಸ್ ಶಿ ಟ್ರೈ ಟು ಈಟ್ ದ ಡಾಲಿಯಾ. ಏನಂತ ಹೇಳಿದ್ರೆ ನನಗಂತೂ ಇದು ತಿನ್ನೋಕೆ ಆಗ್ತಾ ಇಲ್ಲ, ಅದು ಸ್ಪೂನ್ ಬಿಟ್ಟು ಬರೋವಲ್ತು, ನನ್ನ ಹಲ್ಲಿಗೆಲ್ಲ ಅಂಟ್ಕೊಳಿಕತ್ತದ. ಮೀನ್ಸ್ ಶಿ ವಾಸ್ ಡಿಸಪಾಯಿಂಟೆಡ್ ವಿತ್ ದ ಬ್ರೇಕ್ಫಾಸ್ಟ್ ಪ್ರಿಪೇರ್ಡ್ ಬೈ ಸುಮಾ. ಸುಮಾ ಮಾಡಿದ ಬ್ರೇಕ್ಫಾಸ್ಟ್ ಅಜ್ಜಿಗೆ ಅಷ್ಟು ಸರಿಯಾಗಿಲ್ಲ. ಸೊ ವೈ ಇಸ್ ಇಟ್ ಸೋ ಲಂಪಿ ಶಿ ಆಸ್, ಕೇಳಿದರು ಯಾಕೆ ಇಷ್ಟೊಂದು ಗಂಟೆ ಆಗ್ಯದಿದೆ ಅಂತ ಕೇಳಿದ್ಕೊಳ್ಳಿ. ಐ ಕುಕ್ಡ್ ಇಟ್ ಎಕ್ಸಾಕ್ಟ್ಲಿ ಆಸ್ ಮದರ್ ಶೋಡ್ ಮೀ ಸೈಡ್ ಸುಮಾ ಲುಕಿಂಗ್ ರಾದರ್ ಹಾಟ್. ಹೇಳಿದ್ರು ಅಮ್ಮ ಹೇಗೆ ಮಾಡ್ತಾರೋ ನಾನು ಕೂಡ ಹಾಗೆ ಮಾಡೀನಿ, ಅಮ್ಮ ಕಲಿಸಿದಂಗೆ ಮಾಡೀನಿ ನಾನು, ಆದರೂ ಯಾಕೆ ಹಂಗಾಗ್ಯದು ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಎಷ್ಟೋ ಸಲ ನೀವು ಅಮ್ಮ ಹೇಳಿದಂಗೆ ಒಂದೊಂದ್ಸಲ ನೀವು ಮ್ಯಾಗಿ ಮಾಡ್ಕೊಂಡಿರ್ತೀರಿ, ಮ್ಯಾಗಿ ಟೇಸ್ಟ್ ಏನಿರ್ತದೆ ಅಮ್ಮ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಚೇಂಜ್ ಆಗಿರ್ತದೆ. ಓಕೆ, ಸೊ ಆ್ಯಸ್ ಶಿ ಈಸ್ ಅ ಯಂಗ್ ಗರ್ಲ್, ಅವಳು ಪಾಪ ಟ್ರೈ ಮಾಡಿದ್ಲು, ಬಟ್ ಅಜ್ಜಿಗದು ಸರಿ ಹೊಂದಲಿಲ್ಲ. ಅದನ್ನು ಅವ್ರ ಅಪ್ಪ ಹೆಂಗೆ ಪ್ಯಾಚ್ ಮಾಡ್ತಾರೆ ನೋಡ್ರಿ, ಬಿಕಾಸ್ ಸುಮಾ ವಾಸ್ ಡಿಸಪಾಯಿಂಟೆಡ್. ನೀವೇನಾದರೂ ಈಗ ರುಚಿ ಏನೋ ಮಾಡಿದಾಗ ಅದು ಸರಿಯೇ ಆಗಿಲ್ಲ, ರುಚಿನೇ ಆಗಿಲ್ಲ ಅಂದರೆ ನಿಮಗೆ ಸಿಟ್ಟು ಬರ್ತದಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಸುಮಾ ಕೂಡ ಏನಾದ್ಲು, ಶಿ ವಾಸ್ ಬಿಟ್ ಹರ್ಟ್, ಅವಳಿಗೆ ನೋವಾಯಿತು. ವೆರಿ ಟೇಸ್ಟಿ ಸೇಡ್ ಫಾದರ್ ಬ್ರೇವ್ಲಿ, ಇಟ್ಸ್ ದ ಟೇಸ್ಟಿಯೆಸ್ಟ್ ಡಾಲಿಯಾ ಐ ಹ್ಯಾವ್ ಎವರ್ ಹ್ಯಾಡ್. ಹೇಳಿದ ಇಷ್ಟೊಂದು ರುಚಿಯಾಗಿದೆ ಇದು, ಇಂಥ ದಾಲಿಯಾ ನಾನು ಯಾವಾಗೂ ತಿಂದೇ ಇಲ್ಲ, ಇಟ್ ಈಸ್ ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಯು ಹ್ಯಾಡ್ ಬೆಟರ್ ಗೆಟ್ ಮೀ ಅ ಬಾಟಲ್ ಆಫ್ ಮೆಡಿಸಿನ್ ಫ್ರಮ್ ದ ಕೆಮಿಸ್ಟ್ ಗ್ರಂಬಲ್ಡ್ ಗ್ರ್ಯಾಂಡ್ ಮಾ ಏನಂತಾರಂದ್ರೆ ನೀ ಏನು ಮಾಡ್ಬೇಕು, ನನಗೆ ಹೋಗಿ ಒಂದು ಬಾಟಲ್ ಕೆಮಿಸ್ಟ್ ಔಷಧ ಅಂಗಡಿಗೆ ಹೋಗಿ ಒಂದು ಬಾಟಲ್ ನನಗೆ ಔಷಧ ತಂದು ಕೊಡೋದು ಒಳ್ಳೆಯದು. ಪುಷಿಂಗ್ ಅವೇ ದ ಹಾಫ್, ಅರ್ಧಂಬರ್ಧ ತಿಂದಿದ್ದು ಪ್ಲೇಟನ್ನು ಸರಿಸ್ಬಿಟ್ರು ಅವರು, ಲೈಕ್ ಆಗಲಿಲ್ಲ ಅವ್ರಿಗೆ, ಸರಿಸಿದ್ರು. ಜಸ್ಟ್ ಇನ್ ಕೇಸ್ ಐ ಗೆಟ್ ಇಂಡೈಜೆಷನ್, ನನಗೇನಾದರೂ ಇಂಡೈಜೆಷನ್ ಆದರೆ, ಅಜೀರ್ಣ ಆದರೆ ನೀವೇನು ಮಾಡ್ಬೇಕು, ನನಗೆ ಒಂದು ಬಾಟ್ಲ್ ಔಷಧಿನೇ ತಂದು ಕೊಟ್ಬಿಡ್ರಿ, ನನಗೆ ಇದು ಸರಿ ಆಗಿಲ್ಲ ಅಂತ ಹೇಳಿ ಗ್ರ್ಯಾಂಡ್ ಮಾ ಡಿಡಂಟ್ ಹ್ಯಾವ್ ದಟ್ ಬ್ರೇಕ್ಫಾಸ್ಟ್. ಓಕೆ, ಸುಮಾಸ್ ಲೋವರ್ ಲಿಪ್ ಟ್ರೆಂಬಲ್, ಶಿ ವಿಲ್ ಬರ್ಸ್ಟ್ ಇನ್ ಟು ಟಿಯರ್ಸ್ ಎನಿ ಸೆಕೆಂಡ್ ನಾವ್ ಥಾಟ್. ವಿಶ್ರುತ್ ಗೊತ್ತಾಯ್ತು ಸುಮಾಗ್ ಭಾಳ ಹರ್ಟ್ ಆಗ್ಯದ, ಬಿಕಾಸ್ ಅಮ್ಮನಿಗೆ ಒಂದಿನ ರೆಸ್ಟ್ ಕೊಡಬೇಕಂತ ಅಮ್ಮನ ಅವ್ರ ಫ್ರೆಂಡ್ ಮನೆಗೆ ಕಳಿಸಿ ಶಿ ಹ್ಯಾಸ್ ಟೇಕನ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೋಮ್ ದಟ್ ಡೇ. ಅವತ್ತು ಎಲ್ಲನೂ ತೊಗೊಂಡು ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಅಜ್ಜಿ ಏನು ಮಾಡಿದ್ರು ಅಂದರೆ ಅಜ್ಜಿ ಡಿಸ್ಲೈಕ್ಡ್, ಅಜ್ಜಿಗದು ಲೈಕ್ ಆಗಲಿಲ್ಲ. ಅದನ್ನು ಕೇಳಿದ್ಕೊಳ್ಳಿ ಸುಮಾಗೆ ಏನಾಗ್ಬಿಡ್ತಂತೆ, ಸುಮಾ ವಾಸ್ ಬಿಟ್ ಮೀನ್ಸ್ ಹರ್ಟೆಡ್, ಅವಳಿಗೆ ನೋವಾಯಿತು. ಅದಕ್ಕೆ ಅವಳು ಏನು ಮಾಡಿದ್ಲು ಅಂದರೆ ಇನ್ನೇನು ಅವಳಿಗೆ ಅಳುನೇ ಬಂದುಬಿಟ್ಟಿತ್ತು ಅನ್ನೋದು ಗೊತ್ತಾದ್ಕೊಳ್ಳೆ ವಿಶ್ರುತ್ ಏನು ಮಾಡಿದ, ಸುಮಾ ಕ್ಯಾನ್ ಐ ಹೆಲ್ಪ್ ವಿತ್ ದ ವಾಷಿಂಗ್ ಅಪ್ ಹಿ ಆಸ್ಕ್ಡ್, ಸ್ಟ್ಯಾಕಿಂಗ್ ಅಪ್ ದ ಪ್ಲೇಟ್ಸ್. He liked playing with soap suds anyway, and mother rarely let him, didn't trust him much. Okay, so Suma, can I help with the washing up? ಕೇಳಿದಮ್ಮ ವಿಶ್ರುತಗ, ಸುಮಾ ನಾನೇನಾದರೂ ಹೆಲ್ಪ್ ಮಾಡಲ ನಿಮ್ಗೆ, ಈ ಪಾತ್ರೆಗಳನ್ನೆಲ್ಲ ತೊಳಿಲ್ಲ, ಇವಾಗಾರ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಯಾರಲ್ಲ, ಆ್ಯಸ್ ನನಗಂತೂ ತೊಳೆಯೋದು ಅಂತಂದರೆ ಸೋಪ್ ಸಡ್ಸ್, ಆ ಬುರುಗ್ ಅಂತಿರಲ್ಲ ನೀವು, ಸೋಪಿನ ನೀರ್ಲೇನು ಬುರುಗ್ ಮಾಡ್ತಿರಲ್ಲ, ಆ ಬುರ್ಗಿನ ಜೊತೆಗೆ ಆಟ ಆಡೋದಂದ್ರೆ ನನಗೆ ತುಂಬ ಇಷ್ಟ, ಅದಕ್ಕೆ ಆ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅಮ್ಮ ಎಷ್ಟೋ ಸಾರಿ ಹೇಳಿದರು ಅವನು ಆಟ ಆಡ್ತಾ ಕೂಡ್ದಾನ ಕೆಲಸ ಮಾಡೋದಿಲ್ಲ ಅಂತ, ಆದರೂ ಕೂಡ ಅವ್ನು ಸುಮಾ ಕೇಳಿದ ಕೂಡಲೇ ಸುಮಾ ಏನು ಹೇಳ್ತಾಳೆ ನೋಡ್ರಿ, ಎಸ್ ಥ್ಯಾಂಕ್ಸ್ ಐ ಮಸ್ಟ್ ಗೆಟ್ ಆನ್ ವಿತ್ ಮೈ ಸಂಡೇ ರೂಟೀನ್ ಸೈಡ್ ಸುಮಾ, ಹೂ ವಾಸ್ ಅ ಬ್ಯೂಟಿ ಕಾನ್ಷಿಯಸ್ 16-year-old, ಯೋಗ, ಜಾಗಿಂಗ್ ಆ್ಯಂಡ್ ಆಯಿಲಿ ಬಾತ್. ಅವಳು ಏನು ಹೇಳಿದ್ನಂದ್ರೆ ಬ್ಯೂಟಿ ಕಾನ್ಷಿಯಸ್ ಅಂತಂದರೆ ಅವಳೇನೋ ಹೆಡ್ ಬಾತ್ ಮಾಡೋದಾಗಲಿ, ಏನೋ ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ, ಇವೆಲ್ಲ ಅವಳು ಸಂಡೇ ರೂಟೀನ್ ಆಗಿತ್ತಲ್ಲ. ಸೊ ಅವಳು ಏನಂತ ಹೇಳಿದ್ರೆ, ಆಯ್ತಪ್ಪ ನೀನು ನನಗೆ ಪಾತ್ರೆ ತೊಳೆದುಕೊಟ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಸೊ ನೀನು ಏನು ಮಾಡು, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡು, ನನ್ನ ಸಂಡೇ ರೂಟೀನಿಗೆ ನಾನು ಹೋಗ್ತೀನಿ. ಸಂಡೇ ಯೋಗ, ಜಾಗಿಂಗ್, ಆಯಿಲಿ ಬಾತ್ ಎಲ್ಲ ಮಾಡ್ತಾಯಿದ್ಲು ಅವಳು. ಬ್ಯೂಟಿ ಕಾನ್ಷಿಯಸ್ ಅಂದರೆ ಸೌಂದರ್ಯದ ಬಗ್ಗೆ ಅವಳಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಓಕೆ, ಸೊ after washing the dishes and playing with soap suds to his heart content, Vishruth went out to join his friends in the playground. After a vigorous game of football, he was back just in time for lunch. Mother had already cooked the food, so Suma had to only heat it. Okay, ಸೊ ಆಯಿತು. ಆಫ್ಟರ್ ವಾಷಿಂಗ್ ದ ಡಿಶಸ್, ಏನೇನು ಬಟ್ಟೆಗೆ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಪ್ಲೇಯಿಂಗ್ ವಿತ್ ಅವ್ನ ಬುರ್ಗದ ಜೊತೆಗೆ ಆಟ ಆಡ್ತಾ ಟು ಹೀಸ್ ಹಾರ್ಟ್ಸ್ ಕಂಟೆಂಟ್ ಅಂದರೆ ತೃಪ್ತಿ ಆಗೋವರೆಗೂ ಆಟ ಆಡಿದ ಅವನು. ಅವತ್ತು ಯಾರೋ ಒಂದು ರಿಸ್ಟ್ರಿಕ್ಟ್ ಮಾಡೋರೇ ಇಲ್ಲ.
ಸೊ ಅವನಿಗೆ ತೃಪ್ತಿ ಆಗೋ ತನಕ ಆಟ ಆಡಿದ. ವಿಶ್ರುತ್ ವೆಂಟ್ ಔಟ್ ಟು ಜಾಯಿನ್ ಹಿಸ್ ಫ್ರೆಂಡ್ಸ್ ಇನ್ ದ ಪ್ಲೇ ಗ್ರೌಂಡ್. ಇನ್ನೇನು ಆಟಕ್ಕೆ ಹೋಗಬೇಕು, ಆಟಕ್ಕೆ ತನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ರು. ವಿಗೋರಿಸ್ಗೆ ಅವ್ನು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಗೇಮ್ ಯಾವುದು? ಫುಟ್ಬಾಲನ್ನು ಆಡೋಕ್ಕೋಸ್ಕರ ಫ್ರೆಂಡ್ಸ್ ಜೊತೆಗೆ ಹೋದ. ಹಿ ವಾಸ್ ಬ್ಯಾಕ್ ಇನ್ ಜಸ್ಟ್ ಟೈಮ್ ಫಾರ್ ಲಂಚ್. ಮದರ್ ಹ್ಯಾಡ್ ಆಲ್ರೆಡಿ ಕುಕ್ಡ್ ದ ಫುಡ್, ಸೊ ಸುಮಾ ಹ್ಯಾಡ್ ಟು ಓನ್ಲಿ ಈಟ್ ಇಟ್. ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ರು. ಸೊ ಅವೇನು ಮಾಡಿದ ಅಂದ್ರೆ ಊಟದ ಟೈಮಿಗೆ ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ಅದನ್ನೇನು ಮಾಡಿದ್ಲು ಸುಮಾ, ಅಮ್ಮ ಎಲ್ಲ ಅಡುಗೆ ಮಾಡಿದ್ದನ್ನು ಬಿಸಿ ಮಾಡೋದಷ್ಟೇ ಅವಳ ಕೆಲಸ ಆಗಿತ್ತು. ಓಕೆ, ಸೊ ಯುವರ್ ಮದರ್ ವಿಲ್ ಬಿ ಪ್ರೌಡ್ ಟು ಹಿಯರ್ ಹೌ ವೆಲ್ ವಿ ಮ್ಯಾನೇಜ್ಡ್ ಅವರ್ ಓನ್, said father as they had lunch. I have bought the grease for the front door. I will do the hinges before she comes. She will be delighted. ಸೊ ಅದಕ್ಕೆ ಅವ್ರ ತಂದೆ ಏನು ಹೇಳ್ತಾರೆ ನೋಡ್ರಿ, ರವಿ ಏನು ಹೇಳ್ತಾರಂದ್ರೆ, ಯುವರ್ ಮದರ್ ವಿಲ್ ಬಿ ಪ್ರೌಡ್. ನಿಮ್ಮ ತಾಯಿ ಇಷ್ಟೊಂದು ಖುಷಿ ಆಗ್ತಾರಲ್ಲ, ಅವಳಿಗೆ ನಾವು ಇವತ್ತೊಂದು ದಿನ ಅವ್ರ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಂತ ಕಳಿಸ್ಬಿಟ್ಟೇವಿ. ಸೊ ವಿತೌಟ್ ಯುವರ್ ಮದರ್, ನಿಮ್ಮ ಅಮ್ಮ ಇಲ್ಲದೆ ನಾವು ಇವತ್ತು ಇಷ್ಟು ಚಂದ ಮ್ಯಾನೇಜ್ ಮಾಡೇವಂತ ಗೊತ್ತಾದರೆ ನಿಮ್ಮ ಅಮ್ಮ ತುಂಬಾ ಖುಷಿ ಪಡ್ತಾರೆ. ಓಕೆ, ಆಮೇಲೆ ನಿಮ್ಮ ಅಮ್ಮ ನನಗೆ ಆ ಡೋರ್ ಹಿಂಜಸ್ ಸಪ್ಳ ಮಾಡ್ಲಿಕ್ಕತ್ತದಲ್ಲ ಅದಕ್ಕೆ ಎಣ್ಣೆ ಹಾಕ್ರಿ ಅಂತ ಹೇಳಿ ಹೋಗ್ಯಾರ. ಆ ಕೆಲಸ ಮಾಡಿದೆ ಅಂದ್ರೆ ಅಂತೂ ತುಂಬಾ ಖುಷಿ ಆಗ್ತಾರೆ ನಿಮ್ಮಮ್ಮ. ಸೊ ನಾವೇನು ಮಾಡೋಣ ಇವತ್ತು, ವಿ ವಿಲ್ ಮೇಕ್ ಹರ್ ಹ್ಯಾಪಿ ಅಂತ ಹೇಳಿ ಅವ್ರ ತಂದೆ ಹೇಳಿದರು. ಆಫ್ಟರ್ ಆಲ್ ದಿಸ್ ಹಾರ್ಡ್ ವರ್ಕ್ ಐ ನೀಡ್ ಮೈ ಬ್ಯೂಟಿ ಸ್ಲೀಪ್, ಸೇಡ್ ಸುಮಾ. ಅವಳು ಹೇಳಿದ್ದು ಯಾನಿಂಗ್, ಐ ವಿಲ್ ಹ್ಯಾವ್ ಮೈ ಆಯಿಲ್ ಬಾತ್ ವೆನ್ ಐ ವೇಕ್ ಅಪ್ ಹೇಳಿದ್ಲು. ಆಫ್ಟರ್ ಆಲ್ ದಿಸ್ ಹಾರ್ಡ್, ಎಲ್ಲ ಕೆಲಸ ಆದಮೇಲೆ ಅವಳು ಏನು ಹೇಳಿದ್ಲಂದ್ರೆ, ಐ ನೀಡ್ ಮೈ ಬ್ಯೂಟಿ ಸ್ಲೀಪ್ ಅಂದರೆ ಒಳ್ಳೆ ನಿದ್ದೆ ಆತಂದ್ರೆ ನಾವು ಏನು ಮಾಡ್ತೇವೆ, ಇನ್ನೂ ಚೆಂದ ಕಾಣಿಸ್ತೇವೆ. ಅಂದರೆ ಮಧ್ಯಾಹ್ನ ಅಂದರೆ ಏನು ಮಾಡಿದ್ಲು, ಅವನು ಎಣ್ಣೆ ಹಚ್ಕೊಂಡಿದ್ಲು, ಆಯಿಲ್ ಬಾತ್ ಮಾಡೋದಿತ್ತಲ್ಲ, ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ಲು. ಸೊ ಶಿ ವಾಸ್ ಗೆಟಿಂಗ್ ಎ ಗುಡ್ ಸ್ಲೀಪ್, ಒಳ್ಳೆ ನಿದ್ದೆ ಬರ್ತಾ ಇತ್ತು. ಸೊ ಯಾನಿಂಗ್ ಅಂತ ಹೇಳಿದ್ರೆ ಆಕಳಿಸ್ತಾ ಏನು ಹೇಳಿದ್ಲು, ಐ ವಿಲ್ ಹ್ಯಾವ್ ಮೈ ಆಯಿಲ್ ಬಾತ್ ವೆನ್ ಐ ವೇಕ್ ಅಪ್. ನಾನು ಎದ್ದ ತಕ್ಷಣ ನಾನೇನು ಮಾಡ್ತೇನೆ, ನಾನು ಆಯಿಲ್ ಬಾತನ್ನು ಮಾಡ್ತೇನೆ, ಅಲ್ಲಿವರೆಗೂ ನಾನು ಹೇಳ್ತೇನೆ, ಒಂದು ಸ್ವಲ್ಪ ಮಲ್ಕೊಳ್ತೇನೆ ಅಂತ ಹೇಳಿದ್ಲು. ವಿಶ್ರುತ್ ಸ್ಪೆಂಟ್ ಅ ಗ್ಲೋರಿಯಸ್ ಅನ್ಡಿಸ್ಟರ್ಬ್ಡ್ ಆಫ್ಟರ್ನೂನ್ cutting up matchboxes to make tanks. They were an improvement over the last Sunday's model, so he was. ವಿಶ್ರುತ್ ಏನು ಮಾಡಿದೆ ಅಂತ ಹೇಳಿದ್ರೆ, ಅವನಿಗೆ ಯಾರು ಡಿಸ್ಟರ್ಬ್ ಮಾಡೋರು ಇಲ್ಲ ವಿಶ್ರುತನಿಗೆ. ಓಕೆ, ಸೊ ವಿಶ್ರುತ್ ಏನು ಮಾಡಿದೆ ಅಂತ ಹೇಳಿದ್ರೆ, ಸೊ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಅಂತ ಹೇಳಿ ಅವನು ಆರಾಮ ಆ ಸಂಡೇಯನ್ನು ಅವನದೇನೋ ಒಂದಿಷ್ಟು ಪೆಂಡಿಂಗ್ ವರ್ಕ್ ಇತ್ತು, ಆ ಪೆಂಡಿಂಗ್ ವರ್ಕನ್ನು ಮಾಡ್ತಾ ಅವನು ಕೂತ್ಕೊಂಡ. ಅಂದರೆ ಒಂದಿಷ್ಟು ಸ್ಕೂಲ್ ಒಳಗೆ ಏನು ಕೊಟ್ಟಿದ್ರು ಅಂತ ಹೇಳಿದರೆ, ಸ್ಕೂಲ್ ಒಳಗೆ ಅವ್ನಿಗೆ ಏನು ಕೊಟ್ಟಿದ್ರು, ಒಂದಿಷ್ಟು ವರ್ಕನ್ನು ಕೊಟ್ಟಿದ್ರು. ಅಂದ್ರೆ ಈಗ ಪ್ರೊಜೆಕ್ಟ್ ವರ್ಕ್ ಎಲ್ಲ ನಿಮಗೆ ಹೆಂಗಿರ್ತದಲ್ಲ ಹಂಗೆ ಪ್ರೊಜೆಕ್ಟ್ ವರ್ಕ್ ಎಲ್ಲ ಇರ್ತದಲ್ಲ ಹಂಗೆ ಏನು ಮಾಡಿದ್ರು ಅಂತ ಕೊಟ್ಟಿದ್ರು. ಓಕೆ, ಬಟ್ ದ ಕ್ರಿಯೇಟಿವ್ ಎಫರ್ಟ್ ಲೆಫ್ಟ್ ಹಿಮ್ ವೆರಿ ಹಂಗ್ರಿ. 2 fried eggs ಆ್ಯಂಡ್ ಸಮ್, ಅವನೇನು ಮಾಡಿದ, ಬಟರ್ಡ್ ಬ್ರೆಡ್. ತುಂಬಾ ಇದೆಲ್ಲ ಕೆಲಸ ಮಾಡಿ ಅವನಿಗೆ ಹಸಿವೆ ಆಯಿತು. ಈವನ್ ಅವ್ನು ಲಂಚ್ ಮಾಡಿದರೂ ಕೂಡ ಅವನಿಗೆ ತುಂಬಾ ಹಸಿವು ಅನ್ನಿಸ್ತಾ ಇತ್ತು. ಹಿ ಸೇಡ್ ಟು ಹಿಮ್ಸೆಲ್ಫ್ ಮೇಕಿಂಗ್ ಹಿಸ್ ವೇ ಟು ದ ಕಿಚನ್. ಅವೇನು ಮಾಡ್ತಾ ಇದ್ದ, ಹೆಂಗೂ ಎಲ್ಲ ಕೆಲಸ ಮುಗೀತಲ್ಲ, ಇವಾಗ ನನಗೆ ತುಂಬ ಹಸಿವೆ ಆಗ್ತಾ ಇದೆ ಅಂಥೇಳಿ. ಹಿ ಕುಡ್ ಹಿಯರ್ ಹಿಸ್ ಫಾದರ್ ಹಮ್ಮಿಂಗ್ ಹ್ಯಾಪಿಲಿ ಆ್ಯಸ್ ಹಿ ಗ್ರೀಸ್ಡ್ ದ ಡೋರ್ ಹಿಂಜಸ್ ಇನ್ ದ ಫ್ರಂಟ್ ರೂಮ್. ಹಿ ಸ್ಯಾಂಗ್ ಆಫ್ ಕೀ ಆ್ಯಸ್ ಯೂಸ್ವಲ್, ಬಟ್ ಇಟ್ ವಾಸ್ ಪ್ಲೆಸೆಂಟ್ ನನ್ ದ ಲೆಸ್. ಹಾಗೆ ಅವನ ಅಡುಗೆ ಮನೆಗೆ ಹೋಗ್ತಾ ಏನಾದರೂ ಸ್ವಲ್ಪ ತಿಂದ್ರೆ ಆಯಿತು, ನಾನು ಏನು ಮಾಡ್ತೀನಿ, 2 ಎಗ್ಗನ್ನು ಫ್ರೈ ಮಾಡ್ಕೋತೀನಿ, ಅದಕ್ಕೆ ಚೆನ್ನಾಗಿ ಬೆಣ್ಣೆಯನ್ನು ಹಚ್ಚಿ ಫ್ರೈ ಮಾಡ್ಕೊಂಡು ಬ್ರೆಡ್ ತಿಂತೀನಿ ಅದ್ರ ಜೊತೆ ಅಂತ ವಿಚಾರ ಮಾಡ್ತಾ ಅವ್ನು ಅಡುಗೆ ಮನೆಗೆ ಹೋದ. ಸೊ ಅಲ್ಲಿ ಅವ್ರ ತಂದೆ ತುಂಬ ಖುಷಿಲಿ, ಹಮ್ಮಿಂಗ್ ಅಂತ ಹೇಳಿದರೆ ಸಿಂಗಿಂಗ್ ಅ ಸಾಂಗ್ ಇನ್ ಹ್ಯಾಪಿಲಿ, ಗುನುಗುಡೋದು. ನೀವು ತುಂಬ ಖುಷಿಯಾದಾಗ ಏನು ಹಾಡು ಹಾಡ್ತಾ ಇರ್ತೀರಲ್ಲ ಹಂಗೆ ಅವ್ರ ತಂದೆ ಹಾಡ್ತಾ ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಹಿ ಸ್ಯಾಂಗ್ ಆಫ್ ಆ್ಯಸ್ ಯೂಸ್ವಲ್ ಬಟ್ ಇಟ್ ವಾಸ್ ಪ್ಲೀಸೆಂಟ್ ನನ್ ದ ಲೆಸ್. ಹೌದಾ, ಅಂದರೆ ಫ್ರಂಟ್ ಡೋರಿಗೆ ಅವ್ರು ಏನು ಮಾಡ್ತಾಯಿದ್ರು, ಎಣ್ಣೆಯನ್ನು ಹಚ್ತಾ ಇದ್ರು. ಆ್ಯಸ್ ದ ಮದರ್ ಟೋಲ್ಡ್ ರವಿ. ಅವ್ರು ಏನು ಹೇಳಿದ್ರು ಅಂದ್ರೆ, ಅವ್ರ ತಾಯಿ ಹೇಳಿ ಹೋಗಿದ್ರು, ನಾನು ಬರೋ ಅಷ್ಟೊತ್ತಿಗೆ ನೀವೇನು ಮಾಡಿರಿ, ಅದಕ್ಕೆ ಡೋರ್ ಹಿಂಜಸ್ಸಿಗೆಲ್ಲ ಎಣ್ಣೆ ಹಾಕ್ಬಿಡ್ರಿ, ಅಂದರೆ ಸಪ್ಪಳ ಕಡಿಮೆ ಆಗ್ತದೆ ಅಂತ. ಆ ಕೆಲಸ ಮಾಡ್ತಾ ವೆರಿ ಹ್ಯಾಪಿಲಿ ಹಿ ವಾಸ್ ಹಮ್ಮಿಂಗ್. ಹಿಯರ್ ಈಸ್ ಸಮ್ ಮೆಲ್ಟೆಡ್ ಘೀ ಆಲ್ ರೆಡಿ ಫಾರ್ ಯೂಸ್, ಥಾಟ್ ವಿಶ್ರುತ್, pouring a generous amount into the pan. As it sizzled over the stove, he broken an egg into it and then one more. Soon he had golden fried eggs all ready to eat. ವಿಚಾರ ಮಾಡಿದ, ಅವ್ರ ತಂದೆ ನೋಡಿ ಏನು ಮಾಡಿದ, ಹಿಯರ್ ಸಮ್ ಮೆಲ್ಟೆಡ್ ಘೀ, ಇಲ್ಲೇ ತುಪ್ಪ ಕರಗಿಸಿಟ್ಟಾರ,
ಆಲ್ ರೆಡಿ ಫಾರ್ ಯೂಸ್. ಇನ್ನೇನು ಎಲ್ಲ ರೆಡಿನೇ ಅದ. ಓನ್ಲಿ ನಾನು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಪ್ಯಾನನ್ನು ತೊಗೊಂಡ ಜನರಸ್ ಚೆನ್ನಾಗಿ ಕೈ ಬಿಟ್ಟದಕ್ಕೆ ಆ ಮೆಲ್ಟೆಡ್ ಗೀ ಅಂತ ಏನು ಅಂದ್ಕೊಂಡಿದ್ನಲ್ಲ ಆ ತುಪ್ಪವನ್ನು ಹಾಕಿದ. ಅದೆಲ್ಲ ಸಿಝಲ್ಡ್ ಅಂತಂದ್ರೆ ಸಿಡಿತು ಅಂದ್ಕೂಡಲೇ ಹಿ ಬ್ರೋಕನ್ ಆ್ಯಂಡ್ ಎಗ್ ಇನ್ ಟು ದ ಇಟ್ ಆ್ಯಂಡ್ ದೆನ್ ಅದು ಒಂದು ಮೊಟ್ಟೆಯನ್ನು ಒಡೆದದಕ್ಕೆ ಹಾಕಿದ. ಸೂನ್ ಹಿ ಹ್ಯಾಡ್ ಗೋಲ್ಡನ್ ಫ್ರೈಡ್ ಎಗ್ಸ್ ಆಲ್ ರೆಡಿ ಟು ಇಟ್. ಅದಷ್ಟು ಅನ್ನೋದಕ್ಕೆ ಎಗ್ಗೆಲ್ಲ ಗೋಲ್ಡನ್ ಫ್ರೈ ಆಯ್ತು, ಇನ್ನೇನು ತಿನ್ಬಿಡಬೇಕು ಅನ್ನೋಷ್ಟೊತ್ತಿಗೆ ಜಸ್ಟ್ ದೆನ್ ಗ್ರ್ಯಾಂಡ್ ಮಾ ಕಾಲ್ಡ್ ಔಟ್ ಫ್ರಮ್ ಹರ್ ರೂಮ್, ವಿಶು ಇಸ್ ದ್ಯಾಟ್ ಯು. ಅಲ್ಲಿಂದ ಒಂದು ಶಬ್ದ ಬಂತು. ಇನ್ನೇನು ಎಲ್ಲ ರೆಡಿ ಆಗ್ಯದಪ್ಪ ತಿನ್ಬೇಕನ್ನುವಷ್ಟೊತ್ತಿಗೆ ಏನು ಬಂತು, ಅವ್ರ ಅಜ್ಜಿ ಜೋರಾಗಿ ಒದರಿದ್ರು, ವಿಶು ಇಸ್ ದ್ಯಾಟ್ ಯು, ಅಲ್ಲಿದೆಯೇನೋ ವಿಶ್ರುತ, ಏನು ಮಾಡ್ತಾ ಇದ್ದಿ, ಬೇಗ ಬಾ ಅಂತ ಅವ್ರ ಅಜ್ಜಿ ಕರೆದ್ರು. ವಿಶ್ರುತ್ ಕವರ್ಡ್ ದ ಎಗ್ಸ್ ವಿತ್ ಅ ಲಿಡ್ ಆ್ಯಂಡ್ ಹರಿಡ್ ಟು ಹರ್ ಬೆಡ್. ಎಸ್ ಗ್ರ್ಯಾಂಡ್ ಮಾ, ವಾಟ್ ಈಸ್ ಇಟ್. ಆ ಧ್ವನಿ ಕೇಳಿ ವಿಶ್ರುತ್ ಏನು ಮಾಡಿದ ಅಂದರೆ ಏನಂತಾರೋ ಕೇಳಿ ಬಂದು ನಾನು ತಿಂದ್ರೆ ಆತು ಅಂತ ಅಂದ್ಕೊಂಡ ಕವರ್ ಅಲ್ಲಿ ಆ ಎಗ್ಗಿನ ಮೇಲೆ ಏನು ಮಾಡಿಬಿಟ್ಟ, ಏನೋ ಒಂದು ಪ್ಲೇಟನ್ನು ಮುಚ್ಚಿ ಹೋಗಿ ಕೇಳಿದ, ಎಸ್ ಗ್ರ್ಯಾಂಡ್ ಮಾ ವಾಟ್ ಈಸ್ ಇಟ್, ಏನಾಯ್ತಮ್ಮ. ಅಜ್ಜಿ ಕೇಳಿದ, ಏನಾಯ್ತು ಅಜ್ಜಿ, ಯಾಕೆ ನನ್ನ ಕೂತ್ಕೊಂಡ್ರಿ ನೀವು ಅಂದ್ಕೊಳ್ಳೆ. ಓ ಇಟ್ಸ್ ಮೈ ಸ್ಟಮಕ್ ಪ್ಲೇಯಿಂಗ್ ಅಪ್ ಅ ಲಿಟಲ್, ಜಸ್ಟ್ ಪೋರ್ ಅ ಮೆಜರ್ ಆಫ್ ದ್ಯಾಟ್ ಮೆಡಿಸಿನ್ into this glass and put it here on my table. Yes, that's it, on the window sill. ಓಕೆ ಹೇಳಿದ್ರು ಅಜ್ಜಿ. ಇಲ್ಲಪ್ಪ ನನ್ನ ಹೊಟ್ಟೆ ನನಗೆ ತುಂಬಾ ಆಟ ಆಡಿಸ್ಲಿಕ್ಕತ್ತದ ಇವತ್ತು. ಅವ್ನು ಫಸ್ಟ್ ಓನ್ಲಿ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ದ ಬ್ರೇಕ್ಫಾಸ್ಟ್ ಆಫ್ ಸುಮಾ ಮಾಡಿದ ಬ್ರೇಕ್ಫಾಸ್ಟ್ ಮೊದಲೇ ಅಜ್ಜಿಗೆ ಲೈಕ್ ಆಗಿದ್ದಿಲ್ಲ. ಇವಾಗ ಏನಾಗ್ಬಿಡ್ಲಿಕ್ಕತ್ತಿತ್ತು, ಸ್ಟಮಕ್ ಪೇನ್ ಆಗ್ಲಿಕ್ಕತ್ತಿತ್ತು. ಅದಕ್ಕೆ ನನಗೆ ಹೊಟ್ಟೆ ನೋಯಿಸ್ತಾ ಇದೆ, ನೀನು ಏನು ಮಾಡು ಅಂತ ಹೇಳಿದರೆ, ಪೋರ್ ಅ ಮೆಜರ್, ಅಲ್ಲಿ ಒಂದು ಔಷಧದ, ಅಲ್ಲಿ ವಿಂಡೋಸ್ ಇಲ್ಲಿ ಆ ಕಿಟಕಿ ಒಳಗೆ ಒಂದು ಔಷಧದ, ಅದ್ರೊಳಗೆ ಒಂದು ಮೆಜರ್ ಇದದ, ಅದು ಲಿಡ್ ಇರ್ತದಲ್ಲ, ಆ ಲಿಡ್ ಒಳಗೆ ನನಗೆ ಏನು ಮಾಡು, ಔಷಧಿಯನ್ನು ಹಾಕಿ ನನಗೆ ಕೊಡು. ದಟ್ಸ್ ವೈ ಐ ಹ್ಯಾಡ್ ಕಾಲ್ಡ್ ಯು, ಅದಕ್ಕೋಸ್ಕರ ನಾನು ನಿನಗೆ ಕರೆದೆ ಅಂತ ಹೇಳಿದರು. ವಿಶ್ರುತ್ ಹೇಸ್ಟ್ಲಿ poured the medicine into the glass and placed it on the table near the bed. He then hurried back to the kitchen for a delicious feast. Nothing to beat golden fried eggs, especially when prepared by one's own hands, a dash of salt and pepper. Okay, ಆಯಿತು. ವಿಶ್ರುತ ಅಜ್ಜಿ ಮಾತು ಕೇಳಿ ವಿಶ್ರುತ್ ಏನು ಮಾಡಿದ, ಹೇಸ್ಟಿಲಿ ತುಂಬಾ ಅವಸರದೊಳಗಿದ್ದ. ಬಿಕಾಸ್ ಹಿ ವಾಸ್ ವೆರಿ ಹಂಗ್ರಿ ಆ್ಯಂಡ್ ಈವನ್ ಅವ್ನು ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಅವ್ನು ಏನು ವಿಚಾರ ಮಾಡಿದಂದ್ರೆ, ವೆರಿ ಹೇಸ್ಟಿಲಿ poured the medicine into the glass. ಅವನೇನು ಮಾಡಿದ, ಇನ್ನೇನು ಗ್ಲಾಸು ಆ ಮೆಡಿಸಿನ್ ಇತ್ತಲ್ಲ ಅದನ್ನ ಗ್ಲಾಸ್ ಒಳಗೆ ಹಾಕಿದ. ಪ್ಲೇಸ್ಡ್ ಇಟ್ ಆನ್ ದ ಟೇಬಲ್ ನಿಯರ್ ಹರ್ ಬೆಡ್. ಅಜ್ಜಿ ಮಲಗಿದ್ರಲ್ಲ, ಅಜ್ಜಿ ಮಲಗಿದಂಥ ಬೆಡ್ ಹತ್ರ ಅದನ್ನ ಹಾಕಿ ಕೊಟ್ಟ. ಹಿ ದೆನ್ ಹರಿಡ್ ಬ್ಯಾಕ್ ಟು ದ ಕಿಚನ್ ಫಾರ್ ಅ ಡಿಲೀಷಿಯಸ್ ಫೀಸ್ಟ್. ಇನ್ನೇನು ಒಳ್ಳೆ ಊಟ ಅಂತ ರೆಡಿ ಮಾಡಿಕೊಂಡು ತಿಂದುಬಿಡಬೇಕು ಅಂಥೇಳಿ. ನಥಿಂಗ್ ಟು ಬೀಟ್ ಗೋಲ್ಡನ್ ಫ್ರೈಡ್ ಎಗ್ಸ್, ಎಸ್ಪೆಷಲಿ ವೆನ್ ಪ್ರಿಪೇರ್ಡ್ ಬೈ ಒನ್ಸ್ ಓನ್ ಹ್ಯಾಂಡ್ಸ್, ಡ್ಯಾಶ್ ಆಫ್ ಸಾಲ್ಟ್ ಆ್ಯಂಡ್ ಪೆಪ್ಪರ್. ತುಂಬ ಚೆನ್ನಾಗಿ ಅದಕ್ಕೆ ಏನು ಹಾಕಿದ್ದ ಅಂತ ಹೇಳಿದರೆ, ಪೆಪ್ಪರ್ ಇದು ಮೆಣಸಿನ ಪುಡಿ ಹಾಕಿದ್ದ, ಆಮೇಲೆ ಉಪ್ಪು ಹಾಕಿದ್ದ, ಅದನ್ನೆಲ್ಲ ಹಾಕಿ ಚಲೋ ಮಾಡಿ ಇಟ್ಕೊಂಡಿದ್ದ. ತನ್ನ ಓನ್ ಹ್ಯಾಂಡ್ಸ್ಲಿ ಪ್ರಿಪೇರ್ ಮಾಡಿದ್ನಲ್ಲ, ಇನ್ನೇನು ತಿನ್ನಬೇಕು ಅಂತನೋ ಅಷ್ಟೊತ್ತಿಗೆ ಗ್ಲಗ್ ಟೇಸ್ಟ್ಸ್ ಪೆಕ್ಯುಲಿಯರ್ ಥಾಟ್ ವಿಶ್ರುತ್. ಆಫ್ಟರ್ ಟೇಸ್ಟಿಂಗ್ ಅ ಸ್ಪೂನ್ಫುಲ್ ಹಿ ಟುಕ್ ಅನದರ್ ಸ್ಪೂನ್ಫುಲ್ ಟು ಬಿ ಶ್ಯೂರ್ ಆ್ಯಂಡ್ ದೆನ್ ಅನದರ್. ಇಷ್ಟೆಲ್ಲ ಮಾಡಿನಲ್ಲ, ಇನ್ನೇನು ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳಿ ಹೋಗಿ ಅದನ್ನು ತಿಂದುಬಿಡಬೇಕು ಅಂಥೇಳಿ ಅವನೇನು ಮಾಡಿದ, ಹೋಗಿ ಒಂದು ಬೈಟನ್ನು ಕೂಡ ಒಂದು ಸ್ಪೂನನ್ನು ತಿನ್ಲಿಕ್ಕತ್ತಿದ್ದ. ಹೆಲ್ಪ್ ಹೆಲ್ಪ್, ಐ ಆಮ್ ಬೀಯಿಂಗ್ ಪಾಯ್ಸನ್ಡ್, ಗ್ರ್ಯಾಂಡ್ ಮಾ ವೇಲ್ಡ್ ಲೌಡ್ಲಿ ಫ್ರಾಮ್ ಹರ್ ರೂಫ್. ಅಷ್ಟು ಅನ್ನೋದ್ರಾಗ ಅಜ್ಜಿ ಏನು ಮಾಡ್ತಿಲ್ಲ ಅಂದರೆ, ಬೇಗ ಬರ್ರಿ ನಂಗೆ ಸಹಾಯ ಮಾಡಿಬರ್ರಿ, ಹೆಲ್ಪ್ ಹೆಲ್ಪ್, ಐ ಆಮ್ ಬೀಯಿಂಗ್ ಪಾಯ್ಸನ್ಡ್, ನನಗೆ ವಿಷ ಹಾಕಿಬಿಟ್ಟಾರ ಇವರು, ಅಂದರೆ ನನಗೆ ಔಷಧದ ಬದಲಿ ವಿಷ ಹಾಕಿಬಿಟ್ಟಾರ, ನನಗೇನೋ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ಏನೋ ತ್ರಾಸ ಆಗ್ಲಿಕ್ಕತ್ತದ, ಬೇಗ ಬರ್ರಿ ಅಂತ ಅಜ್ಜಿ ಏನು ಮಾಡಿದ್ರಂದ್ರೆ ಕೂತ್ಕೊಂಡ್ರು. ವಾಟ್ ಆನ್ ಅರ್ತ್, exclaimed father rushing to his old mother who was sitting up in bed as pale as a sheet. ಅಷ್ಟನ್ನೋದ್ರಾಗ ಅವಳು ಜೋರಾಗಿ ಒದರೋದು ನೋಡಿ ಏನು ಮಾಡಿದ್ರು, ಅವ್ರ ತಂದೆ ಕೂಡ ತುಂಬಾ, ವಿಶ್ರುತನ ತಂದೆ ಕೂಡ ತುಂಬಾ ಗಾಬರಿಯಾಗಿ ಓಡಿ ಬಂದು, ವಾಟ್ ಆನ್ ಅರ್ತ್, ಏನಾಯ್ತಪ್ಪ ಇದು ಅಂತ ಹೇಳಿ ತುಂಬಾ ಜೋರಾಗಿ ಓಡಿ ಬಂದರು. ಹೂ ವಾಸ್ ಸಿಟ್ಟಿಂಗ್ ಅಪ್ ಇನ್ ಬೆಡ್ ಆ್ಯಸ್ ಪೇಲ್. ಓಡಿ ಬಂದು ನೋಡೋ ಅಷ್ಟೊತ್ತಿಗಲ್ಲಿ ಏನಾಗಿಬಿಟ್ಟಿತ್ತು ಅಂತಂದರೆ, ಅಜ್ಜಿ ತುಂಬಾ ಪೇಲಾಗಿ ಬೆಡ್ಶೀಟ್ ಮೇಲೆ ಮಲಗಿಬಿಟ್ಟಿದ್ರು. ಓಕೆ, ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಮಚ್ ಆ್ಯಂಡ್ ರಿಮೈನಿಂಗ್ ಪಾರ್ಟ್ ವಿ ವಿಲ್ ಮೂವ್ ಟುಮಾರೋ. ಓಕೆ.